ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 4. ಅಹಂ ಚೇಕ್ತೋ ಭಗವತ ಪ್ರಪನ್ನಾರ್ತಿ ಹರೇಣಃ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷುಣ. ಅನುವಾದ: ಶ್ರೀಕೃಷ್ಣನು ತನಗೆ ಶರಣಾದವರ ದುಃಖಗಳನ್ನು ದಮನ ಮಾಡುವವನು. ಹಾಗೆ ತನ್ನ ಕುಟುಂಬವನ್ನು ನಾಶ ಮಾಡಲು ಅಪೇಕ್ಷಿಸಿದ ಅವನು ಮೊದಲೇ ನನಗೆ ಬದರಿಕಾಶ್ರಮಕ್ಕೆ ಹೋಗಲು ಹೇಳಿದನು. ಶ್ಲೋಕ 5. ತಥಾಪಿ ತದಭಿಪ್ರೇತಂ ಚಾನನ್ನಹಮರಿಂದಮ ಪೃಷ್ಠತೋನ್ವಗಮಂ ಭರ್ತು ಪಾದವಿಶ್ಲೇಷಣಾಕ್ಷಮಃ. ಅನುವಾದ: ಓ ಅರಿಂದಮ, ನಾನು ಅವನ ಅಪೇಕ್ಷೆಯನ್ನು ತಿಳಿದೂ ಕೂಡ ಅವನನ್ನು ಹಿಂಬಾಲಿಸಿದೆನು, ಏಕೆಂದರೆ ಆ ಸ್ವಾಮಿಯ ಪಾದಕಮಲಗಳಿಂದ ದೂರಾಗುವುದನ್ನು ಸಹಿಸಲು ನನಗೆ ಅಸಾಧ್ಯವಾಗಿತ್ತು. ಶ್ಲೋಕ 6. ಅದ್ರಾಕ್ಷಮೇಕಮಾಸೀನಂ ವಿಚಿನ್ವನ್ ದಯಿತಂ ಪತಿಂ ಶ್ರೀನಿಕೇತಂ ಸರಸ್ವತ್ಯಾಂ ಕೃತಕೇತಮಕೇತನಂ. ಅನುವಾದ: ಹಾಗೆ ಹಿಂಬಾಲಿಸುತ್ತಾ ನಾನು ನನ್ನ ಆಶ್ರಯದಾತ ಮತ್ತು ಸ್ವಾಮಿ ಲಕ್ಷ್ಮಿಗೆ ಆಶ್ರಯವಿತ್ತವನಾಗಿದ್ದರೂ ಏಕಾಂಗಿಯಾಗಿ ಆಳವಾಗಿ ಯೋಚಿಸುತ್ತಾ ಸರಸ್ವತಿ ನದಿ ತೀರದಲ್ಲಿ ಆಸರೆ ಪಡೆದು ಕುಳಿತಿರುವುದನ್ನು ನೋಡಿದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ತನ್ನ ಅಂತರಂಗ ಶಕ್ತಿಯಿಂದ ಏನು ಮಾಡ್ದ? ತನ್ನ ವಂಶದ ಕೊನೆಯನ್ನ ಅವನು ಆ ವಂಶ ಕೊನೆಯಾಗೋದಕ್ಕೆ ಮುಂಚೆನೆ ಅವನು ನೋಡ್ತಾನೆ. ನೋಡಿ ನಂತರ ಏನು ಮಾಡ್ತಾನೆ? ಅವನು ಸರಸ್ವತಿ ನದಿ ತೀರಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಳ್ತಾನೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ತನಗೆ ಯಾರು ಶರಣಾಗತಿ ಆಗಿರ್ತಾರೋ ಅವರ ದುಃಖಗಳನ್ನೆಲ್ಲ ದಮನ ಮಾಡುವಂಥವನು, ದೂರ ಮಾಡುವಂಥವನು. ಹಾಗೆ ತನ್ನ ಕುಟುಂಬವನ್ನು ಕೂಡ ನಾಶ ಮಾಡೋದಕ್ಕೆ ಅವನೇ ಇಷ್ಟಪಟ್ಟು ಅವನು ಮೊದಲೇ ನನ್ನನ್ನು ಬದರಿಕಾಶ್ರಮಕ್ಕೆ ಹೋಗು ನೀನು ಅಂತನ್ಬಿಟ್ಟು ಹೇಳ್ತಾನೆ ಅಂತನ್ಬಿಟ್ಟು ಇಲ್ಲಿ ಉದ್ಧವ ಹೇಳ್ತಾ ಇದ್ದಾನೆ. ಅಂದರೆ ಇದೆಲ್ಲ ಆಗತ್ತೆ ಅಂತ ಕೃಷ್ಣನಿಗೆ ಗೊತ್ತಿರುತ್ತೆ. ಸೊ ನಾನು ಅಲ್ಲಿರಬಾರ್ದು, ಅಂದರೆ ನನ್ನನ್ನು ಉಳಿಸ್ಬೇಕು, ನಾನು ಉಳಿಬೇಕು ಅಂತ ಅವನು ಇಚ್ಛೆ ಪಟ್ಟಿದ್ದ ಅನ್ಸುತ್ತೆ. ಅದಕ್ಕೆ ನನ್ನನ್ನು ಬದರಿಕಾಶ್ರಮಕ್ಕೆ ನೀನು ಹೋಗು ಅಂತನ್ಬಿಟ್ಟು ನನಗೆ ಹೇಳ್ತಾನೆ ಅಂತನ್ಬಿಟ್ಟು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಶ್ರೀಕೃಷ್ಣನ ಅಂತರ್ಧಾನ ಮತ್ತು ಯದು ಸಂತತಿಯ ನಾಶದಿಂದ ಉಂಟಾಗುವ ಯಾತನೆಗಳಿಂದ ತಪ್ಪಿಸಿಕೊಳ್ಳುವಂತೆ ದ್ವಾರಕೆಯಲ್ಲಿಯೇ ಉದ್ಧವನನ್ನು ಎಚ್ಚರಿಸಲಾಗಿತ್ತು. ಅವನಿಗೆ ಬದರಿಕಾಶ್ರಮಕ್ಕೆ ಹೋಗುವಂತೆ ಸಲಹೆ ನೀಡಲಾಗಿತ್ತು, ಏಕೆಂದರೆ ಅಲ್ಲಿ ನರನಾರಾಯಣನ ಭಕ್ತರ ಸಹವಾಸ ಮಾಡಬಹುದು. ಅವರ ಭಕ್ತಿ ಸೇವೆಯ ಸಹಯೋಗದಿಂದ ಅವನು ಕೀರ್ತನ, ಶ್ರವಣ, ಜ್ಞಾನ ಮತ್ತು ವೈರಾಗ್ಯಗಳಲ್ಲಿ ತನ್ನ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿತ್ತು. ಇದು ಭಾವಾರ್ಥ. ಏನು ಅಂತಂದರೆ ಶ್ರೀಕೃಷ್ಣ ಈಗ ಅಂತರ್ಧಾನನಾಗ್ತಾನೆ ಮತ್ತು ಯದು ಸಂತತಿ ಕೂಡ ನಾಶ ಆಗುತ್ತಲ್ವ. ಆದ್ದರಿಂದ ಉದ್ಧವ ಏನಾದರೂ ಅಲ್ಲೇ ಇದ್ದರೆ ಅವನಿಗೆ ತುಂಬಾ ತೊಂದರೆ ಆಗ್ತಾಯಿತ್ತು. ಯಾತನೆ ಅಂದರೆ ದುಃಖ, ಸಂಕಟ ಆಗ್ತಾಯಿತ್ತು. ಅದರಿಂದ ತಪ್ಪಿಸ್ಕೊಳ್ಳಿ ಅಂತನ್ಬಿಟ್ಟೇನೆ ದ್ವಾರಕೆಯಲ್ಲಿ ಇದ್ದಾಗಲೇ ಕೃಷ್ಣ ಉದ್ಧವನಿಗೆ ಎಚ್ಚರಿಕೆ ಕೊಡ್ತಾನೆ, ನೀನು ಬದರಿಕಾಶ್ರಮಕ್ಕೆ ಹೊರಟೋಗು ಅಂತನ್ಬಿಟ್ಟು. ಯಾಕೆ ಅಂತಂದರೆ ಅಲ್ಲಿ ನರನಾರಾಯಣ, ಅಲ್ಲಿರುವಂಥ ಭಗವಂತ ವಿಗ್ರಹ ಅದೇ ಅಲ್ವಾ, ನರನಾರಾಯಣನ ವಿಗ್ರಹಗಳೇ ಇರೋದಲ್ಲಿ. ಅಂಥ ನರನಾರಾಯಣನ ಭಕ್ತರು ಇರ್ತಾರಲ್ಲ, ಅಂಥವರ ಸಹವಾಸ ನಿನಗೆ ಸಿಗುತ್ತೆ ಮತ್ತು ಅಲ್ಲಿ ಭಕ್ತಿ ಸೇವೆ ಇರುತ್ತೆ. ಈಗ ಭಗವಂತನ ಭಕ್ತರು ಏನು ಮಾಡ್ತಾರೆ? ಜಪ, ತಪ, ಕೀರ್ತನೆ, ಶ್ರವಣ, ಜ್ಞಾನ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಆಗುತ್ತೆ ಮತ್ತು ವೈರಾಗ್ಯ ಕೂಡ ನಿನಗೆ ಬರುತ್ತೆ. ಅದರಲ್ಲಿ ನೀನು ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ಬಹುದು ಅನ್ನೋ ಒಂದು ರೀತಿಯಲ್ಲಿ ಭಗವಂತ ಮುಂಚೆನೆ ಹೇಳಿದ್ದ ಅಂತನ್ಬಿಟ್ಟು ಇಲ್ಲಿ ಉದ್ಧವ ವಿದುರರಿಗೆ ಹೇಳ್ತಾನೆ. ಮುಂದುವರೆದು ಹೇಳ್ತಾರೆ, ಓ ಅರಿಂದಮ, ಅಂದರೆ ವಿದುರನನ್ನ ಅರಿಂದಮ ಅಂತ ಹೇಳ್ತಾ ಇದ್ದಾರೆ. ವಿದುರನೇ, ನಾನು ಅವನ ಅಪೇಕ್ಷೆಯನ್ನು ತಿಳಿದ್ರೂ ಕೂಡ, ಅಂದರೆ ಅವನು ವಂಶವನ್ನು ಈಗ ನಾಶ ಮಾಡ್ತಾನೆ ಅನ್ನುವಂತಹ ವಿಷಯ ನನಗೆ ಗೊತ್ತಿದ್ರೂ ಕೂಡ ನಾನು ಅವನನ್ನು ಹಿಂಬಾಲಿಸಿದೆ. ಯಾಕೆ ಅಂತಂದರೆ ಆ ಭಗವಂತನ ಪಾದ ಕಮಲಗಳನ್ನು ಬಿಟ್ಟು ದೂರ ಇರೋದಕ್ಕೆ ನನಗೆ ಆಗೋದಿಲ್ಲ. ಅಂದರೆ ಆ ಒಂದು ಅಗಲಿಕೆ ಅನ್ನೋದಿದೆಯಲ್ಲ, ಅದನ್ನು ನಾನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ನನಗೆ ಬದರಿಕಾಶ್ರಮಕ್ಕೆ ಹೊರಟೋಗಿ ನೀನು ಅಂತ ಹೇಳಿದ್ರು ಕೂಡ ನಾನು ಹೋಗಲಿಲ್ಲ, ನಾನು ಕೃಷ್ಣನನ್ನು ಹಿಂಬಾಲಿಸಿದೆ ಅಂತನ್ಬಿಟ್ಟು ಹೇಳ್ತಾರೆ.
ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಹಾಗೆ ಹಿಂಬಾಲಿಸ್ಕೊಂಡು ನಾನು ನನ್ನ ಆಶ್ರಯದಾತ ಮತ್ತು ನನ್ನ ಸ್ವಾಮಿ ಯಾರು ಭಗವಂತನಾದ ಕೃಷ್ಣ ಲಕ್ಷ್ಮಿಗೆ ಆಶ್ರಯವನ್ನು ಕೊಟ್ಟವನಾಗಿದ್ರೂ ಕೂಡ ಏಕಾಂಗಿಯಾಗಿ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಸರಸ್ವತಿ ನದಿ ತೀರದಲ್ಲಿ ಆಸರೆಯನ್ನು ಪಡ್ಕೊಂಡು ಕೂತಿರೋದು, ಅಂದರೆ ಯಾವುದೋ ಒಂದು ಮರಕ್ಕೆ ಒರಕೊಂಡು ಕೂತಿರೋದನ್ನು ನಾನು ನೋಡಿದೆ. ಅಂದರೆ ಆ ಲಕ್ಷ್ಮಿಗೆ ಆಸರೆಯನ್ನು ಕೊಟ್ಟಿರೋನು. ಅವಳು ಯಾರು? ಎಲ್ಲ ಶಕ್ತಿ ಐಶ್ವರ್ಯ ಎಲ್ಲದಕ್ಕೂ ಒಡೆತಿ ಅವಳೇ ಇವನ ಆಶ್ರಯದಲ್ಲಿರ್ತಾಳೆ. ಆದರೆ ನಾನು ನೋಡಿದ ದೃಶ್ಯ ಹೇಗಿತ್ತು ಅಂತಂದರೆ, ಅವನೇ ಯಾರೂ ಇಲ್ಲದೆ ಏಕಾಂಗಿಯಾಗಿ ಆಳವಾಗಿ ಏನೋ ಯೋಚನೆ ಮಾಡ್ತಾ ಆ ಸರಸ್ವತಿ ನದಿ ತೀರದಲ್ಲಿ ಕೂತ್ಕೊಂಡಿರೋದನ್ನು ನಾನು ನೋಡಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಸಕಲ ಐಶ್ವರ್ಯಗಳ ಒಡತಿಯಾದಂತಹ ಲಕ್ಷ್ಮಿಗೆ ಆಸರೆಯನ್ನು ಕೊಟ್ಟಂಥ ಭಗವಂತ ಈಗ ಸರಸ್ವತಿ ನದಿ ತೀರದ ಆಸರೆಯನ್ನು ಪಡ್ಕೊಂಡು ಕೂತಿದ್ದಾನೆ ಅಂತ ಅಂದ್ಬಿಟ್ಟು, ಅಂದರೆ ಅಲ್ಲಿ ಒಂದು ಆಶ್ರಯವನ್ನು ಪಡ್ಕೊಂಡು ಕೂತಿದ್ದಾನೆ. ಈಗ ಯಾರು ಮನೆ ಮಠ ಇರೋದಿಲ್ವೋ ಅವರು ಮರದ ಕೆಳಗಡೆ ಎಲ್ಲ ವಾಸ ಮಾಡ್ತಾರಲ್ಲ, ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸನ್ಯಾಸಾಶ್ರಮದಲ್ಲಿರುವವರು ಆಗಾಗ ಮರದ ಕೆಳಗೆ ಆಶ್ರಯ ಪಡೆಯುತ್ತಾರೆ. ಮನೆ ಇಲ್ಲದ ವ್ಯಕ್ತಿಗಳು ಹೇಗೆ ಆಶ್ರಯ ಪಡೆಯುತ್ತಾರೆಯೋ ಅಂತಹ ಸ್ಥಿತಿಯಲ್ಲಿದ್ದ ಶ್ರೀಕೃಷ್ಣನನ್ನು ಉದ್ಧವನು ಕಂಡನು. ಅಂದರೆ ಸನ್ಯಾಸಾಶ್ರಮದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಕೆಲವೊಂದು ಸರಿ ಮರದ ಕೆಳಗಡೆ ಆಶ್ರಯವನ್ನು ಪಡ್ಕೊಳ್ತಾರೆ. ಯಾಕಂದರೆ ಅವ್ರಿಗೆ ಮನೆ ಮಠ ಏನೂ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಮತ್ತು ಮನೆ ಇಲ್ಲದೆ ಇರುವಂಥ ವ್ಯಕ್ತಿಗಳು ಕೂಡ ಆಶ್ರಯ ಪಡ್ಕೊಳ್ತಾರೆ, ಮರದ ಕೆಳಗಡೆ ಮಲ್ಕೊಳ್ತಾರೆ. ಯಾಕಂದರೆ ಅವ್ರಿಗೆ ಮನೆ ಇರೋದಿಲ್ಲ. ಸನ್ಯಾಸಿಗಳು ಅಂತಂದರೆ ಎಲ್ಲವನ್ನ ತಾವೇ ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಅವರು ಓಡಾಡ್ತಾ ಇರ್ತಾರೆ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಆದಷ್ಟು ಮರದ ಕೆಳಗಡೆ ಅವರು ಆಶ್ರಯವನ್ನು ತಗೊಳ್ತಾರೆ. ಅಂಥ ಸ್ಥಿತಿಯಲ್ಲಿ ಶ್ರೀಕೃಷ್ಣನನ್ನು ಉದ್ಧವ ಕಾಣ್ತಾನೆ. ಯಾವುದು ಏನೂ ಇಲ್ಲದೆ ಯಾವುದೋ ಒಂದು ನದಿ ತೀರದಲ್ಲಿ ಕೂತ್ಕೊಂಡಿರೋ ಥರ ಅವನಿಗೆ ಕಾಣಿಸುತ್ತೆ. ಅಂದರೆ ಹೇಗೆ ಸನ್ಯಾಸಿಗಳು ಮತ್ತು ನಿರಾಶ್ರಿತರು ಒಂದು ಮರದ ಆಶ್ರಯವನ್ನು ಪಡ್ಕೊಳ್ತಾರೋ ಏನೂ ಆಸರೆ ಇಲ್ಲದೆ, ಆ ರೀತಿ ಇಲ್ಲಿ ಕೃಷ್ಣ ಉದ್ಧವನಿಗೆ ಕಾಣಿಸ್ತಾನೆ. ಅವನೇ ಪ್ರತಿಯೊಂದರ ಯಜಮಾನ, ಎಲ್ಲೆಡೆ ಅವನ ಆಸರೆ ಇದೆ, ಎಲ್ಲವೂ ಅವನ ಆಸರೆಯಲ್ಲಿವೆ. ಪೂರ್ಣ ಭೌತಿಕ ಮತ್ತು ಆಧ್ಯಾತ್ಮಿಕ ವಿಶ್ವದ ಅಭಿವ್ಯಕ್ತಿಯನ್ನು ಅವನೇ ಧರಿಸಿದ್ದಾನೆ. ಆದ್ದರಿಂದ ಪ್ರತಿಯೊಂದಕ್ಕೂ ಆಶ್ರಯವಾಗಿದ್ದಾನೆ. ಆಶ್ರಯವಿಲ್ಲದ ಸನ್ಯಾಸಿಗಳ ಬದುಕಿನ ಮಾರ್ಗದಂತೆ ಅವನೂ ಆಸರೆ ಪಡೆದ ಬಗೆಗೆ ಅಚ್ಚರಿ ಪಡಬೇಕಾದುದು ಏನೂ ಇಲ್ಲ. ಈ ಜಗತ್ತಲ್ಲಿ ನಾವು ಏನೇನು ನೋಡ್ತೀವೋ ಅಥವಾ ನಾವು ನೋಡದೆ ಇರೋದು ಇದೆ ಬೇಕಾದಷ್ಟಲ್ವಾ, ಎಲ್ಲದರ ಯಜಮಾನ, ಎಲ್ಲ ಕಡೆನೂ ಕೂಡ ಅವನ ಆಸರೆನೇ ಇದೆ. ಅವನೇ ಎಲ್ಲರಿಗೂ ಆಸರೆಯನ್ನು ಕೊಟ್ಟಿರುವಂಥದ್ದು. ಆಮೇಲೆ ಎಲ್ಲವೂ ಕೂಡ ಅವನ ಆಸರೆಯಲ್ಲೇ ಇದೆ. ಆಮೇಲೆ ಈ ಭೌತಿಕ ಪ್ರಪಂಚ ಆಗಿರಬಹುದು ಅಥವಾ ಆಧ್ಯಾತ್ಮಿಕನೇ ಆಗಿರ್ಬೋದು, ಎಲ್ಲ ವಿಶ್ವದ ಅಭಿವ್ಯಕ್ತಿಯನ್ನು ಅವನೇ ಧರಿಸಿದ್ದಾನೆ. ಅಂದರೆ ಅವನ ಒಳಗಡೆನೆ ಎಲ್ಲವೂ ಇರುವಂಥದ್ದು. ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಾವು ಒಳಗಾಗಲಿ ಹೊರಗಾಗಲಿ ಎಲ್ಲಾದರೂ ನೋಡಲಿ ಏನಿದೆಯೋ ಎಲ್ಲಕ್ಕೂ ಆಸರೆಯಾಗಿರುವಂಥವನು ಭಗವಂತ. ಅದಕ್ಕೆ ಹೇಳೋದು ಪ್ರತಿಯೊಂದಕ್ಕೂ ಆಶ್ರಯವಾಗಿದ್ದಾನೆ ಭಗವಂತ. ಆಶ್ರಯ ಇಲ್ಲದೆ ಇರುವಂಥ ಸನ್ಯಾಸಿಗಳ ಬದುಕಿನ ಮಾರ್ಗ ಹೇಗಿರುತ್ತೋ ಹಾಗೆ ಅವನು ಕೂಡ ಆಸರೆಯನ್ನು ಪಡೆದ ಬಗ್ಗೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ನೋಡಿ, ಸನ್ಯಾಸಿಗಳಿಗೆ ಯಾವ ಮನೆ ಮಠ ಏನೂ ಇರಲ್ಲ, ಆದರೂ ಕೂಡ ಅವರು ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಅವ್ರದ್ದೇನೆ. ಎಲ್ಲಿ ಬೇಕಾದರೂ ಅವ್ರು ಇರ್ತಾರೆ, ಕೂತ್ಕೋತಾರೆ, ಎಲ್ಲಿ ಬೇಕೋ ಅಲ್ಲಿ ಊಟವನ್ನು ಮಾಡಿಕೊಂಡು ಅವ್ರು ಹೇಗೆ ಕಾಲ ಕಳೀತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಭಗವಂತ ಅಲ್ಲಿ ಆಶ್ರಯ ಪಡೆದಿದ್ದಾನೆ ಅಂತಂದರೆ ಅದರಲ್ಲಿ ಆಶ್ಚರ್ಯ ಪಡುವಂಥ ವಿಷಯ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಆಶ್ರಯದಾತನಾದಂತಹ ಶ್ರೀಕೃಷ್ಣ ಅವನು ಒಂದು ಆಸರೆಯನ್ನು ಪಡೆದು ಕೂತಿರೋ ಥರ ನನಗೆ ಕಾಣಿಸ್ತು ಅಂತಂದ್ಬಿಟ್ಟು ಉದ್ಧವರು ವಿದುರರಿಗೆ ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.